ಆದಿ ತಾಂಡವ್ ಇವರಿಬ್ಬರಲ್ಲಿ ಭಾಗ್ಯ ಯಾರನ್ನ ಒಪ್ಪಿಕೊಳ್ತಾಳೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಆದಿ ಭಾಗ್ಯಳನ್ನ ಮದುವೆ ಆಗಿ ಹೊಸ ಜೀವನ ಶುರು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ರೆ, ಇತ್ತ ಶ್ರೇಷ್ಠಾಳನ್ನ ಬಿಟ್ಟು ತಾಂಡವ್ ಭಾಗ್ಯ ಮನೆಗೆ ಬಂದಿದ್ದಾನೆ. ಇದೀಗ ಭಾಗ್ಯ ಇಬ್ಬರಲ್ಲಿ ಯಾರನ್ನ ಒಪ್ಪಿಕೊಳ್ತಾಳೆ, ಕುಸುಮ ಯಾರ ಪರ ವಹಿಸ್ತಾಳೆ ಅನ್ನೋ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಕತೆ ರೋಚಕ ತಿರುವು ಪಡೆದುಕೊಂಡಿದೆ. ಆದಿ ಭಾಗ್ಯಳನ್ನ ಲವ್ ಮಾಡ್ತಾ ಇದ್ದಾನೆ. ಆಕೆಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದ್ದಾನೆ. ಈತ ಭಾಗ್ಯಗೂ ಆದಿ ಮೇಲೆ ಲವ್ ಆಗಿದೆ. ಇನ್ನೇನು ಆದಿ ಮುಂದೆ ಭಾಗ್ಯ ಪ್ರೀತಿ ಹೇಳಿಕೊಳ್ಬೇಕು ಅನ್ನುವಷ್ಟರಲ್ಲಿ ಭಾಗ್ಯ ಮನೆ ಮುಂದೆ ತಾಂಡವ್ ಎಂಟ್ರಿ ಕೊಟ್ಟಿದ್ದಾನೆ. ಭಾಗ್ಯ ನೀನೇ ಬೇಕು ಅಂತ ಆತ ಗೋಳಾಡ್ತಾ ಇದ್ದಾನೆ. ಹೌದು, ಶ್ರೇಷ್ಠಾಳನ್ನ ಮದುವೆಯಾದ ತಾಂಡವ್ಗೆ ತನ್ನ ತಪ್ಪಿನ ಅರಿವಾಗಿದೆ. ಶ್ರೇಷ್ಠ ಕೆಟ್ಟವಳು ಅನ್ನೋದು ಕೂಡ ಆತನಿಗೆ ಗೊತ್ತಾಗಿದೆ. ಅವಳಿಂದಾಗಿ ನಾನು ಸಿಕ್ಕಾಪಟ್ಟೆ ತಪ್ಪುಗಳನ್ನ ಮಾಡಿದೆ. ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮನನ್ನ ದೂರ ಮಾಡಿಕೊಂಡೆ. ಬೀದಿಗೆ ಬಿದ್ದೆ. ನನಗೆ ಎಲ್ಲಿಯೂ ಯಾರು ಗೌರವ ಕೊಡ್ತಾ ಇಲ್ಲ. ಭಾಗ್ಯ ನಾನು ಹೇಳಿದಂತೆ ಕೇಳ್ತಾ ಇದ್ಲು. ಒಂದು ದಿನವೂ ಅವಳು ನನಗೆ ತಿರುಗಿ ಉತ್ತರ ಕೊಡ್ತಾ ಇರಲಿಲ್ಲ. ಆದ್ರೆ ಶ್ರೇಷ್ಠ ಮಾತ್ರ ಯಾವ ವಿಷಯದಲ್ಲೂ ಭಾಗ್ಯಗೆ ಮ್ಯಾಚ್ ಆಗೋದಿಲ್ಲ ಅಂತ ತಾಂಡವ್ಗೆ ಗೊತ್ತಾಗಿದೆ. ಇದೀಗ ಶ್ರೇಷ್ಠಾಳನ್ನ ಬಿಟ್ಟು ಬಂದ ತಾಂಡವ್ ಸಂಪೂರ್ಣ ಬದಲಾಗಿದ್ದಾನೆ. ಭಾಗ್ಯಳ ಬಳಿ ಬಂದು ಕ್ಷಮಿಸು ಅಂತ ಕೇಳ್ಕೊಂಡಿದ್ದಾನೆ. ಭಾಗ್ಯ ಮನೆಗೆ ಬಂದ ತಾಂಡವ್ ನಾನು ತುಂಬಾ ತಪ್ಪು ಮಾಡಿದ್ದೀನಿ, ನಾನು ಬದಲಾಗಿದ್ದೀನಿ, ಕ್ಷಮಿಸು ಅಂತ ಭಾಗ್ಯ ಮುಂದೆ ಹೇಳ್ತಿದ್ದಾನೆ. ಆದ್ರೆ ಮಗಳು ತನ್ವಿ, ಭಾಗ್ಯ ತಾಯಿ ಸುನಂದ ಬಿಟ್ಟು ಬೇರೆ ಯಾರು ಕೂಡ ತಾಂಡವ್ನ ಕ್ಷಮಿಸಲು ರೆಡಿ ಇಲ್ಲ. ಇದೀಗ ಭಾಗ್ಯ ತಾನು ಯಾಕೆ ನಿಮ್ಮನ್ನ ಕ್ಷಮಿಸ್ಬೇಕು, ಯಾವ ತಪ್ಪಿಗೆ ಕ್ಷಮಿಸ್ಬೇಕು, ನನ್ನ ಬಿಟ್ಟು ಹೋದ ತಪ್ಪಿಗ, ಮಕ್ಕಳನ್ನ ಬಿಟ್ಟು ಹೋದ ತಪ್ಪಿಗ, ಜೇನುಗೂಡಿನ ಹಾಗೆ ಇದ್ದ ಕುಟುಂಬಕ್ಕೆ ಶ್ರೇಷ್ಠ ಅನ್ನೋ ಕಲ್ಲಿನಿಂದ ಹೊಡೆದು ಛಿದ್ರ ಮಾಡಿದ ತಪ್ಪಿಗ, ಮನೆ ಕಿತ್ತುಕೊಂಡ ತಪ್ಪಿಗ, ಎಲ್ಲದಕ್ಕೂ ಮೀರಿ ನನ್ನ ಜೀವನವನ್ನ ಹಾಳು ಮಾಡಿದ ತಪ್ಪಿಗ, ಎಲ್ಲದಕ್ಕೂ ಮಗ ಅಂತ ಹೇಳುತ್ತಿದ್ದ ಅಪ್ಪ ಅಮ್ಮನನ್ನ ದೂರ ಮಾಡಿದ ತಪ್ಪಿಗ, ನಿಮ್ಮ ಯಾವ ತಪ್ಪನ್ನ ನಾನು ಕ್ಷಮಿಸಬೇಕು, ನಮ್ಮ ಸಂಬಂಧ ಯಾವತ್ತಿಗೋ ಮುಗಿದು ಹೋಗಿದೆ ಅಂತ ಭಾಗ್ಯ ಕಡ್ಡಿ ತುಂಡು ಮಾಡಿದಂತೆ ತಾಂಡವ್ಗೆ ಹೇಳಿದ್ದಾಳೆ. ಭಾಗ್ಯ ಮಾತನ್ನ ಕೇಳಿದ ತಾಂಡವ್ ಅಲ್ಲಿಂದ ಹೊರಡಲು ಸಿದ್ಧನಾಗಿದ್ದಾನೆ. ಆಗ ಮಗಳು ತನ್ವಿ ಆತನನ್ನ ತಡೆದಿದ್ದಾಳೆ. ಹೌದು, ತಾಂಡವ್ ಭಾಗ್ಯ ಮನೆಯಿಂದ ಹೊರಡಲು ಸಿದ್ಧವಾಗ್ತಿದ್ದಂತೆ ತನ್ವಿ ಆತನನ್ನ ತಡೆದು, ಅಮ್ಮ ನಿಮ್ಮನ್ನ ಕ್ಷಮಿಸಲ್ಲ ಅಂತ ನೀನು ಇಷ್ಟು ಬೇಗ ಸೋಲೊಪ್ಪಿಕೊಳ್ಬಹುದಾ? ಅಮ್ಮ ಬದಲಾಗೋ ತನಕ ನಿಮಗೆ ವೆಯ್ಟ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅಜ್ಜಿ ಹಠಮಾರಿ, ಆದ್ರೆ ಅಮ್ಮ ಹಾಗಲ್ಲ ಅಂತ ತನ್ವಿ ಹೇಳಿದ್ದಾಳೆ. ಇದರಿಂದಾಗಿ ತಾಂಡವ್ ಭಾಗ್ಯ ಮನೆಯಲ್ಲೇ ಉಳಿದುಕೊಂಡಿದ್ದಾನೆ. ಆದ್ರೀಗ ಮತ್ತೆ ಶ್ರೇಷ್ಠ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾಳೆ. ತಾಂಡವ್ ಮನೆ ಹೊರಗೆ ಭಾಗ್ಯಗಾಗಿ ಕಾಯ್ತಾ ಇದ್ದ. ಆಗ ತನ್ವಿ ಅಲ್ಲಿಗೆ ಬಂದು ತಾಂಡವ್ಗೆ ಊಟ ಮಾಡಿಸಿದ್ದಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ ಭಾಗ್ಯ ಮನೆಗೆ ಬಂದಿದ್ದಾಳೆ. ಅಲ್ಲೂ ಕೂಡ ರಂಪಾಟ ಮಾಡಿದ್ದಾಳೆ. ಅನ್ನದ ತಟ್ಟೆಯನ್ನ ಎಸೆದು, ನನ್ನ ಗಂಡನನ್ನ ಭಿಕ್ಷುಕ ಅಂತ ಅನ್ಕೊಂಡಿದ್ಯಾ? ಯಾರನ್ನ ಕೇಳಿ ಆತನನ್ನ ಹೊರಗೆ ಕೂರಿಸಿದ್ಯಾ ಅಂತ ಕೇಳಿದ್ದಾಳೆ. ಆಗ ತಾಂಡವ್ ಶ್ರೇಷ್ಠ ಕಪಾಳಕ್ಕೆ ಬಾರಿಸಿದ್ದಾನೆ. ತಾಂಡವ್ ವರ್ತನೆ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಇದೀಗ ಭಾಗ್ಯ ತಾಂಡವ್ನ ಒಪ್ಪಿಕೊಳ್ತಾಳ? ಕುಸುಮ ಮೊದಲಿನಿಂದಲೂ ಭಾಗ್ಯ ಹಾಗೂ ಆದಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ಲು. ಇದೀಗ ತಾಂಡವ್ ಬದಲಾಗಿದ್ದಾನೆ. ಈಗ ಕುಸುಮ ಆಯ್ಕೆ ಮಗನ ಅಥವಾ ಫ್ರೆಂಡ್ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ನಿಮ್ಗೆ ಏನನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.